ಈ ಬ್ರೇಸ್ಲೆಟ್ಸ್ ಬಗ್ಗೆ ಬಿಕಾಸ್ ನಾನು ಅಪ್ಪಿ ಇಲ್ಲಿ ನಿಂದೆ ಸೌಂಡ್ ಕೇಳಿಸುತ್ತೆ ಬಂಗಾರ, ನನಗೆ ಎಲ್ಲಿ ನೋಡಿದ್ರು ನಿಂದು ಅನ್ವಾಂಟೆಡ್ ಸೌಂಡ್ಸೇ ನನ್ನ ವಿಡಿಯೋದಲ್ಲಿ. ಹಲೋ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಐ ಥಿಂಕ್ ಟೈಮ್ ನನಗೆ ಗೊತ್ತಿಲ್ಲ ಎಷ್ಟಾಗಿದೆ ಅಂತ, ಒಟ್ಟಿನಲ್ಲಿ 2 ಗಂಟೆ ಮೇಲಂತೂ ಆಗಿದೆ. ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿಲ್ಲಿಂದ ಹೊರಡೋ ಅಷ್ಟರಲ್ಲೇ ಮೇ ಬಿ ಒಂದು 6 ಗಂಟೆ ಆಗುತ್ತೆ ಅನಿಸುತ್ತೆ. ಸೊ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ನಾನು ಕಣ್ಕಪ್ ಹಾಕಿದ್ದೀನಿ, ಕಾಜಲ್ ಹಾಕಿದ್ದೀನಿ, ಮೀನ್ಸ್ ಕಾಜಲ್. ನಿಮಗೆ ಡಿಫ್ರೆನ್ಸ್ ಏನು ಅಂದರೆ, ಚಿಕ್ಕಗಿರುತ್ತೆ ಗೊತ್ತಾ ಕಣ್ಣು, ಅವರು ಬ್ಲ್ಯಾಕ್ ಕಾಜಲ್ನ ಹಾಕಿದಾಗ ಆ ಕಣ್ಣು ಇನ್ನೂ ಚಿಕ್ಕ ಆಗುತ್ತೆ. ಸೊ ನೀವು ಆದಷ್ಟು ವೈಟ್ ಕಾಜಲ್ ಬರುತ್ತೆ ಗೊತ್ತಾ, ಅದನ್ನು ಯೂಸ್ ಮಾಡಿ. ಇಲ್ಲ ಅಂತಂದರೆ ಮೆರೂನ್ ಕಲರ್ದು ವಾಟರ್ ಲೈನ್ನ ಬಿಟ್ಟು ಅಂಡರ್ ಐಸಲ್ಲಿ ಜಸ್ಟ್ ಕ್ರೀಮ್ ಬರುತ್ತೆ ಗೊತ್ತಾ, ಐ ಶ್ಯಾಡೋಸು, ಅದರಲ್ಲಿ ಈ ಥರ ಸ್ಮರ್ಜ್ ಮಾಡಿಕೊಂಡ್ರೆ ಸಾಕು. ಬ್ಲ್ಯಾಕ್ ಕಾಜಲ್ ಅವಶ್ಯಕತೆ ಇರಲ್ಲ, ಬಿಕಾಸ್ ಆವಾಗ ಕಣ್ಣು ಇನ್ನೂ ಸಣ್ಣ ಕಾಣಿಸುತ್ತೆ. ಪರವಾಗಿಲ್ಲ, ನಾವು ಯೂಸ್ ಮಾಡ್ತೀವಿ ಅನ್ನೋರು ತೊಂದರೆ ಇಲ್ಲ, ಕಂಫರ್ಟಬಲ್ ಆಗಿರೋರು ಯೂಸ್ ಮಾಡ್ಬೋದು. ನಾನು ಇವತ್ತು ಯಾಕೆ ಹಾಕಿದ್ದೀನಿ ಅಂದರೆ, ಸ್ವಲ್ಪ ಕಣ್ಣಲ್ಲಿ ಡಸ್ಟ್ ಇದೆ ಅಂತ ನನಗೆ ಅನ್ನಿಸ್ತು. ಸೊ ಕಾಜಲ್ ಹಾಕೋದ್ರಿಂದ ಆ ಡಸ್ಟೆಲ್ಲ ಸ್ವಲ್ಪ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಆವಾಗ ಈಸಿಯಾಗಿ ನಾನು ರಿಮೂವ್ ಮಾಡ್ಕೋಬೋದು ಅಂತ ಹಾಕಿದ್ದೀನಿ. ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಅಂಡರ್ ಐಸ್ ನನಗೂ ಕೂಡ ಡಾರ್ಕ್ ಸರ್ಕಲ್ಸ್ ಇದೆ, ಇಲ್ಲ ಅಂತ ಏನಿಲ್ಲ. ಸೊ ನನಗೂ ಇದೆ, ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಅದಿನ್ನ ಆಗಿಲ್ಲ. ಜನ ಈ ಬ್ರಾಸ್ಲೆಟ್ ಬಗ್ಗೆ ನನಗೆ 1-2-3 ಯೂಟ್ಯೂಬಲ್ಲಿ ಕೇಳಿದ್ದೀರಾ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ಕೇಳಿದ್ದೀರಾ. ನಾನು ಇದನ್ನು ಇನ್ಸ್ಟಾಗ್ರಾಮ್ ಪೇಜಿಂದನೇ ತರಿಸ್ಕೊಂಡಿದ್ದು. ತುಂಬ ಫೇಕ್ಸ್ ಇರುತ್ತೆ. ಸೊ ನೀವು ಪರ್ಚೇಸ್ ಮಾಡೋಕ್ಕೂ ಮುಂಚೆ ಆ ಪೇಜು ವೆರಿಫೈಡ್ ಆಗಿದೆಯಾ, ಅಥವಾ ಆ ಕಂಪ್ನಿ ಗೌರ್ನಮೆಂಟ್ ಅಂಡರಲ್ಲಿ ಇದೆಯಾ, ಏನು ಎತ್ತ, ISO ಸರ್ಟಿಫೈಡ್ ಆಗಿದೆಯಾ, ಇನ್ನೊಂದು ಮತ್ತೊಂದು, ಅದೆಲ್ಲನೂ ಕನ್ಸಿಡರ್ ಮಾಡಿಕೊಂಡು ತೊಗೊಳ್ಳಿ. ಇದರಿಂದ ನಿಮ್ಗೆ ಯೂಸ್ ಆಗಿದೆಯಾ ಇಲ್ವಾ ಅಂತ ನೀವೇನಾದರೂ ಕೇಳೋದಾದರೆ, ಟು ಬಿ ಆನೆಸ್ಟಾಗಿ ಹೇಳ್ತೀನಿ, ನಿಜವಾಗ್ಲೂ ನನಗೆ ಪಾಸಿಟಿವ್ ಆಗಿ ಫೀಲ್ ಆಗಿದೆ. ಸೊ ನನಗೆ ತೊಗೊಂಡು ಇದು ಹಾಕ್ಕೊಂಡು ನನಗೆ ನೆಗೆಟಿವ್ ಆಯಿತು ಅಥವಾ ಏನು ಯೂಸ್ ಇಲ್ಲ ಅಂತಂದರೆ ನಾನು ಯಾವತ್ತೇ ಕಾರಣಕ್ಕೂ ಹೇಳಲ್ಲ, ಬಿಕಾಸ್ ನಂಗೆ ತುಂಬ ಪಾಸಿಟಿವ್ಸ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಒಂದಿನ ವೀಡಿಯೋ ಮಾಡಾಕ್ತೀನಿ. ಆ್ಯಂಡ್ ಇನ್ನೂ ಒಂದನ್ನು ಕೂಡ ನನ್ನ ತಮ್ಮಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಈ ವಿತ್ ಪ್ಯಾಕಿಂಗ್ ಈ ರೀತಿ ಬರುತ್ತೆ, ಸರ್ಟಿಫೈಡ್ ಆಗಿರೋ ISO ಕಾರ್ಡ್ ಸಮೇತ ಈ ರೀತಿ ಕೊಟ್ಟು ಕಳಿಸ್ತಾರೆ. ಇದಾಗಿದೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ ಆದರೆ ಟ್ಯಾಗ್ ಮಾಡ್ತೀನಿ, ಓಕೆನಾ. ಅವ್ರು ನನಗೇನು ಅಮೌಂಟ್ ಕೊಟ್ಟಿಲ್ಲ, ನಾನು ಯಾಕೆ ಅವ್ರನ್ನ ಪ್ರಮೋಷನ್ ಮಾಡಿಕೊಡ್ಲಿ ಅಂತ ಒಂದೊಂದು ಸಲ ಅನಿಸುತ್ತೆ. ಬಟ್ ನನ್ನ ಫಾಲೋವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ನೀವು ಕೇಳ್ತೀರ ಅಂದಮೇಲೆ ನಾನು ಹೇಳಬೇಕು ಅಂತಲೂ ಅನಿಸುತ್ತೆ, 2 ಥರನೂ ಅನಿಸುತ್ತೆ. ಎನಿವೇಸ್, ಸೊ ಇದನ್ನು ನನ್ನ ತಮ್ಮ ಅಂದರೆ ಯಾವಾಗಲೂ ವೀಡಿಯೋಸ್ ಬರ್ತಾ ಇರ್ತಾರಲ್ಲ ಕೃಷ್ಣ, ಸೊ ಅವನಿಗೆ ಅಂತ ತೊಗೊಂಡಿದ್ದು. ಅದನ್ನು ಬ್ಯಾಗ್ಗೆ ಹಾಕೋತಾ ಇದ್ದೀನಿ. ಆ್ಯಂಡ್ ಇದಿಷ್ಟು ಪವಿಗೆ. ಸೊ ನನಗೆ ಯೂಸ್ ಆಗಿದೆ, ಅದರಿಂದ ಅವಳಿಗೂ ಕೂಡ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿ ಇಟ್ಟಿದ್ದೆ. ಸೊ ಅವಳು ಸ್ವಲ್ಪ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡಲ್ಲ, ಅದೊಂಥರ ವಿಚಿತ್ರ. ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ ನಾನೇನು ಯೂಸ್ ಮಾಡ್ತೀನೋ ಅದೆಲ್ಲ ಇನ್ನೂ ಒಂದು ಸೆಟ್ ಅವಳಿಗೂ ತೊಗೊಂಡು ಹೋಗ್ತಾ ಇದ್ದೀನಿ. ಮರ್ತೋಗ್ಬಿಡ್ತೀನಿ ಅದಕ್ಕೇ. ಸೊ ನನಗೆ ಅಪ್ಪಿದೊಂದು ಜೊತೆ ಬಟ್ಟೆ ಎತ್ಕೋತಾ ಇದ್ದೀನಿ. ಅವನು ಬಂದ ಇವಾಗ. ಎಷ್ಟು ಟೈಮ್ ಅಪ್ಪಿ? 5 ಗಂಟೆನಾ? ಸೊ ಎಷ್ಟೋ ಜನ ಕೇಳಿದ್ದು ಈ ಒಂದು ರಿಂಗ್ ಬಗ್ಗೆ. ನಾನು ಇದನ್ನು ತಗೊಂಡಿದ್ದು ಇದು ಈಶಾ ಫೌಂಡೇಶನ್ ಹತ್ರ. ಅಂದರೆ ಇದು ತಮಿಳ್ನಾಡಲ್ಲಿ ಇದೆಯಲ್ಲ ಈಶಾ ಫೌಂಡೇಶನ್, ಅದಲ್ಲ, ಇದ್ರ ಹತ್ರ ಇದೆಯಲ್ಲ, ಚಿಕ್ಕಬಳ್ಳಾಪುರದ ಹತ್ರ ಕಟ್ಟಿದಾರಲ್ಲ, ಅಲ್ಲಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದೆ. ಇವತ್ತಿನ ಔಟ್ಫಿಟ್ ಹೀಗಿದೆ, ಫುಲ್ ಫ್ರಾಕ್. ಬಿಕಾಸ್ ನಾನು ಅಪ್ಪಿ ಇಲ್ಲಿ ನಿಂದೆ ಸೌಂಡ್ ಕೇಳಿಸುತ್ತೆ ಬಂಗಾರ, ನನಗೆ ಎಲ್ಲಿ ನೋಡಿದ್ರು ನಿಂದು ಅನ್ವಾಂಟೆಡ್ ಸೌಂಡ್ಸೇ ನನ್ನ ವಿಡಿಯೋದಲ್ಲಿ.
ನೀನು ಬೆಳಿಗ್ಗೆ ನೀನು ಇದೆಲ್ಲ ಹಿಂಗೆಲ್ಲ ಅಲ್ಲ, ನೀನು ಏನಂದ್ರೆ ನೀನು ಡ್ರೈಯರ್ನ ನೀನು ಗಡ್ಡಕ್ಕೂ ಬಳಸ್ತಾ ಇದೀಯಾ ಅಂದರೆ ನೀನು ಎಂಥ ಮಗ ಇರಬೇಕು ಗುರು. ನೋಡು ಈಗ ನೀನು ಇದು ಮಾಡ್ಬಿಟ್ಟಲ್ಲಪ್ಪ ದೇವರು, ಅಲ್ಲಿ ಪೂರ್ತಿ ನಿನ್ನ ಕೂದಲೇ ಬಿದ್ದಿರುತ್ತೆ ಅಲ್ಲಿ. ಬೆಂಟು ಇನ್ನ ಬೆಂಟು. ಆಮೇಲೆ ಈ ಕ್ರೀಮ್ ಕೊಡು ಆ ಕ್ರೀಮ್ ಕೊಡು ಅನ್ಕೊಂಬ. ಎನಿವೈಸ್ ನಮ್ದು ಯಾವಾಗಲೂ ಇದ್ದಿದ್ದೆ ಸಿಂಪಲ್ಲಾಗಿ ಈ ಫ್ರಾಕ್ ಹಾಕಿದ್ದೀನಿ, ಬಿಕಾಸ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನನಗೆ ಕಂಫರ್ಟಬಲ್ ಆಗಿರಬೇಕು. ಅದೇ ಟೀ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ, ಅದಕ್ಕೂ ನಮ್ಮಮ್ಮ ಬೈತಾರೆ ಆಮೇಲೆ. ಅದಕ್ಕೆ ಒಂದಿರಲಿ ಅಂದ್ಬಿಟ್ಟು ಒಂದು ಫ್ರಾಕ್ ಹಾಕ್ಕೊಂಡು ನೀಟಾಗಿ ಒಂದು ಪೋಣಿ ಕಟ್ಕೊಂಡು, ಲೂಸಾಗಿ ಕಟ್ಟಿ ಪೋಣಿ ಯಾವಾಗ್ಲೂ, ಇಲ್ಲಾಂದರೆ ತಲೆನೋವು ಬರುತ್ತೆ. ಸೊ ಹೋಗೋದ ಇಷ್ಟೇ. ಇದೊಂದು ಬ್ಯಾಗ್ ಆ್ಯಂಡ್ ಇದರಲ್ಲಿ ನಂದು ಬೇಸಿಕ್ ಸ್ಕಿನ್ ಕೇರ್ಸ್ ಇದೆ ಅಷ್ಟೇ, ಬೇರೇನೂ ಇಲ್ಲ. ಆ್ಯಂಡ್ ಎಂತಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಹೇಳು ಅಪ್ಪಿ, ಯಾಕೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ? ಮಾಡೋಕ್ಕೆ ಕೆಲಸ ಇಲ್ದಲ್ಲೇ ಬೆಂಗಳೂರಿಗೆ ಹೋಗ್ತೀವ ನಾವು? ಹಾಂ, ನಮ್ಮಮ್ಮ ಇದನ್ನ ನೋಡಿದಾಗ ಏನಂತದ್ದು ಹೇಳು, ಏನಪ್ಪ ಅಂತ ಕೇಳ್ತದೆ. ನೀನು ಎಲ್ಲರೂ ನೀ ಮತ್ತೆ ಕೇಳ್ತೀಯ ಒಂದಿನಕ್ಕೂ. ದೊಡ್ಡಮ್ಮನ ನೋಡೋದಕ್ಕೆ, ನಮ್ಮ ದೊಡ್ಡಮ್ಮ ಬಗ್ಗೆ ನಾನು ಇನ್ನೂ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಏನು ವಿಷಯ ಏನು ಅಂತ. ಅದನ್ನು ಕೂಡ ನಾನು ಒಂದು ವರ್ಷದಿಂದನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಶೇರ್ ಮಾಡ್ಕೋತೀನಿ. ಅದ್ರೇನು ಒಳ್ಳೆ ವಿಚಾರ ಅಂತಲ್ಲ, ಕೆಟ್ಟ ವಿಚಾರನೇ. ಸೊ ಇನ್ ಫ್ಯೂಚರಲ್ಲಿ ಆದರೆ ವೀಡಿಯೋಸ್ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಅವ್ರನ್ನ ನೋಡೋಕ್ಕೆ ಲಾಸ್ಟ್ ವೀಕೇ ಹೋಗಬೇಕಾಗಿತ್ತು, ಬಟ್ ಆದರೆ ಹೋಗೋದಕ್ಕಾಗಲಿಲ್ಲ ಲಾಸ್ಟ್ ವೀಕು. ಸೊ ಅದಕ್ಕೇ ಈ ವಾರ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತ. ಮತ್ತು ಸಂಕ್ರಾಂತಿ ಬಂತು ಅಂದರೆ ಇವನಿಗೂ ರಜಾ ಇರಲ್ಲ. ಸೊ ಅದಕ್ಕೇ ಹೆಂಗಿದ್ರು ಸಂಕ್ರಾಂತಿಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಅಮ್ಮ ಮನೆಗೆ, ಬಟ್ ಅವಾಗ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ಹೋಗಿ ಒಂದಿನ ಇದ್ದು ಹಾಗೆ ಏನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಅಷ್ಟೇ. ರೆಂಟಾಗಿ ತೊಗೋಬೇಕಾಗಿರೋದು 2 ಚಾರ್ಜರ್, ಒಂದು ಫೋನ್ ನಂದು. ಇವನ್ನೇ ಮರ್ತ್ಕೊಂಡು ಹೋಗ್ಬಿಟ್ರೆ ಹೇಗೆ? ಲಾಸ್ಟ್ ಟೈಮ್ ನಾನು ಕಿವಿಗಿದ್ದು ಕೋಲ್ಡ್ ಕಂಟ್ರೋಲ್ ಆಗೋದನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಈ ಸಲ ಮರೀದೆ ಎತ್ಕೊಬರ್ಬೇಕು. ಆ್ಯಂಡ್ ಅಲ್ಲಿಗೇನು ಯಾವುದೇ ರೀತಿ ಬಟ್ಟೆ ಎತ್ಕೋತಾ ಇಲ್ಲ, ಬಿಕಾಸ್ ಅಲ್ಲಿ ನನಗೆ ಒಂದು ಜೊತೆ ಬಟ್ಟೆ ಇಟ್ಟಿರ್ತೀನಿ ಅಲ್ಲಿ ಅಮ್ಮ ಮನೇಲಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಕೆಳಗಡೆ ಹೋಗ್ತಾ ವಿಡಿಯೋ ಮಾಡ್ತೀನಿ. ಇವಾಗ ಇದನ್ನು ನಾನು ಕೂತ್ಕೊಂಡು ವಾಶ್ ಮಾಡಬೇಕಲ್ವಾ, ಹಂಗೆ ಇಟ್ಬಿಟ್ಟು ಬರೋಕ್ಕಾಗುತ್ತಾ? ಹೇಳು ನೀನೇ. ನಾನು ಮಾತಾಡೋದು ಮಾತ್ರ ಯೂಸ್ಲೆಸ್ ಅಂತ. ಇವಾಗ ರೈಸು ಐತೆ, ತಿನ್ಕೊಬಿಡು. ಹಾಂ, ಅದು ವೇಸ್ಟ್ ಆಗಿಬಿಡುತ್ತಲ್ಲ. ಬಂದಿರೋದೇ ಟೈಮ್ ಲೇಟಾಗಿ, ಅದರಲ್ಲಿ ಈ ಆಟಗಳು ಬೇರೆ ಗುರು. ಆಮೇಲೆ ಬಿದ್ದಿದ್ದು ಹೊಡೆದೋದು. ಆಮೇಲೆ ಇವತ್ತು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಅಪ್ಪಿ ನಾನು ತುಂಬ ದಪ್ಪ ಆಗ್ತಾ ಇದ್ದೀನಿ ಅಪ್ಪಿ. ಅಪ್ಪಿ ಅಪ್ಪಿ ನಾನು ತುಂಬ ದಪ್ಪ ಆಗ್ತಾ ಇದ್ದೀನಿ. ಏನು ಮಾಡೋದು? ಏನು ಮಾಡೋದು? ಎಂತಕ್ಕೆ ಡಿ ಎಲ್ಲು? ಹಂಗೆ ಕಾರ್ಡ್ ಎತ್ಕೋ, ಯಾವ್ದ್ರಲ್ಲಿ ದುಡ್ಡು ಐತೆ ಅದು. ಇದೊಂದು ಬಾಟಲ್ ತಗೋತಾ ಇದ್ದೀವಿ, ನೀರು ಬಾಟಲ್. ಇದು ಬೇಕಾಗುತ್ತೆ ಅಂತ. ಕೋಲ್ಡ್ ಜಾಸ್ತಿ ಆಗ್ತಾ ಇದೆ, ಜರ್ಕಿನ್ ಎತ್ಕೋಬೇಕಾಗಿತ್ತು ಅಪ್ಪಿ. ಜರ್ಕಿನ್ ಎತ್ಕೋಬೇಕಾಗಿತ್ತು.
ಹೋಗ್ತಾ ಏನೋ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ, ಬಿಕಾಸ್ ನಾವಿಬ್ಬರು ಮಾತಾಡ್ಕೊಂಡು ಹಂಗೆ ಟ್ರಾವೆಲ್ ಮಾಡಿದ್ವಿ. ನಾರ್ಮಲಾಗಿ ನಾನು ಡ್ರೈವಿಂಗ್ ನಿಂತಾಗ ನಾನು ಮಲ್ಕೊಂಡ್ಬಿಡ್ತೀನಿ, ಅವ್ನಿಗೂ ನಿದ್ದೆ ಬರುತ್ತೆ ಅಂದ್ಬಿಟ್ಟು ಈ ಸಲ ಎದ್ದು ಟ್ರೈ ಮಾಡಿದ್ದೀನಿ. ಆದಷ್ಟು ಎದ್ದೆ ಮಲ್ಗೆ ಇರಲಿಲ್ಲ. ಸೊ ಬೆಳಿಗ್ಗೆ ಕ್ಲಿಪ್ಸ್ ಇದು, ಅಲ್ಲೋಗಿ ಏನೂ ಕ್ಲಿಪ್ಸ್ ತೊಗೊಳ್ಳಿಲ್ಲ. ನಮ್ಮಮ್ಮ ನಾನು ರಿಟರ್ನ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಜಿಕಾಯಿ ಎಲ್ಲ ಮಾಡಿದ್ರು. ನೈಟ್ ಮಲಗಿದ್ದು ನಾವು 12:30 1 ಗಂಟೆ ಆಗಿತ್ತು. ಸೊ ಅದೆಲ್ಲ ವೀಡಿಯೋಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಮಾಡೋ ಸಿಚುವೇಶನಲ್ಲಿ ನಾವು ಯಾರೂ ಇರಲಿಲ್ಲ. ಮಧ್ಯಾಹ್ನ 2 ಗಂಟೆವರೆಗೂ ಇದ್ವಿ ಅಷ್ಟೇ, ರಿಟರ್ನ್ ಆಗಿಬಿಟ್ವಿ. ಒಂದು 4 ಗಂಟೆಲೆಲ್ಲ ಅಲ್ಲಿ ಹೊರಟುಬಿಟ್ಟು ನಾವು ರಿಟರ್ನ್ 6 ಗಂಟೆಗೆಲ್ಲ ಮೈಸೂರಿಗೆ ಬಂದುಬಿಟ್ವಿ. ಮತ್ತೆ ಸಿಗ್ತೀನಿ, ಬಾಯ್.